ಎಲ್ರಿಗೂ ನಮಸ್ಕಾರ. ಪುರಾವಿಡಾ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ದೇಶಾಂತರ ಪ್ರವಾಸಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 18 ವರ್ಷಗಳ ನಂತರ ಇವತ್ತು ನಮ್ಮ ಕುಟುಂಬದ ನಾವು 4 ಜನ, ಶ್ರೀನಿಧಿ, ನಾನು, ಮಕ್ಕಳು ಮತ್ತೆ ನ್ಯಾಚುರಲ್ ಬ್ರಿಡ್ಜ್ ಕ್ಯಾವನ್ಸ್ ಈ ಗುಹೆಗಳಿಗೆ ಬಂದಿದ್ದೀವಿ. ವಿಜ್ಞಾನಿಗಳ ಪ್ರಕಾರ ಈ ಗುಹೆಗಳು 2 ಕೋಟಿಯಿಂದ 3 ಕೋಟಿ ವರ್ಷಗಳ ಹಿಂದೆಯಿಂದ ರೂಪುಗೊಳ್ಳೋದಕ್ಕೆ ಪ್ರಾರಂಭಗೊಂಡಿದೆ. ಇವತ್ತಿನ ದಿನ ಇದು ಒಂದು ಅತ್ಯಾಕರ್ಷಣೀಯ ಪ್ರವಾಸಿಗರ ತಾಣವಾಗಿ ರೂಪುಗೊಂಡಿದೆ. ಬನ್ನಿ, ನಿಮ್ಮನ್ನು ನಮ್ಮ ಜೊತೆ ಆ ಪ್ರವಾಸದಲ್ಲಿ ಕರ್ಕೊಂಡು ಹೋಗ್ತೀವಿ. ಉತ್ತರ ಅಮೆರಿಕ ದೇಶದ ಟೆಕ್ಸಸ್ ರಾಜ್ಯದ ಸ್ಯಾನ್ ಆಂಟೋನಿಯೋ ನಗರದ ಹತ್ತಿರ ಇರುವ ನ್ಯಾಚುರಲ್ ಬ್ರಿಡ್ಜ್ ಕ್ಯಾವನ್ಸ್ 18 ವರ್ಷಗಳ ನಂತರ ಮತ್ತೆ ಅದೇ ಸ್ಥಳಕ್ಕೆ ನಮ್ಮ ಕುಟುಂಬದೊಂದಿಗೆ ಬಂದಿದ್ದೀವಿ. ಉತ್ತರ ಅಮೆರಿಕಾದ ಯಾವುದೇ ಪ್ರವಾಸಿ ಜಾಗಕ್ಕೆ ಹೋದರೂ ಅವರ ಇನ್ಫಾರ್ಮೇಶನ್ ಸೆಂಟರ್ಗಳಲ್ಲಿ ಮಾಹಿತಿಯನ್ನ ಬಹಳ ಆಕರ್ಷಣೀಯವಾಗಿ ನೀಡ್ತಾರೆ. ಬಹಳ ಸ್ನೇಹದಿಂದ ಎಲ್ಲವನ್ನು ವಿವರಿಸ್ತಾರೆ. ಆ ಇಡೀ ಜಾಗದ ಮುದ್ರಿತ ಚಟುವಟಿಕೆಗಳು ಮತ್ತು ಮ್ಯಾಪ್ ಅನ್ನು ಕೂಡ ನಿಮ್ಮ ಕೈಗೆ ನೀಡ್ತಾರೆ. ಸ್ಯಾನ್ ಆಂಟೋನಿಯೋದಲ್ಲಿನ ನ್ಯಾಚುರಲ್ ಬ್ರಿಡ್ಜ್ ಕ್ಯಾವನ್ಸ್ ಪ್ರಕೃತಿಯ ಅಚ್ಚರಿ ಮತ್ತು ಅದ್ಭುತಗಳ ಜೀವಂತ ಸಾಕ್ಷಿ. ಗುಹೆಗಳೊಳಗಿನ ತಂಪಾದ ವಾತಾವರಣ, ಮೃದುವಾದ ಬೆಳಕು ವ್ಯವಸ್ಥೆ ಮತ್ತು ವೈಜ್ಞಾನಿಕ ವಿವರಣೆಗಳು ಈ ಸ್ಥಳವನ್ನ ಕೇವಲ ಪ್ರವಾಸಿ ತಾಣವಲ್ಲದೆ ಒಂದು ಕಲಿಕೆಗೂ ಅನುಭವಕ್ಕೂ ವೇದಿಕೆಯನ್ನಾಗಿ ಮಾಡುತ್ತದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ನಮಗೆ ಭೂಮಿಯ ವಯಸ್ಸು, ಅದರ ಒಳಗಿನ ರಹಸ್ಯಗಳು ಮತ್ತು ಪ್ರಕೃತಿಯ ಶಾಶ್ವತತೆಯನ್ನು ನೆನಪಿಸುತ್ತೆ. ನ್ಯಾಚುರಲ್ ಬ್ರಿಡ್ಜ್ ಕ್ಯಾವನ್ಸ್ಗೆ ಭೇಟಿ ನೀಡುವುದು ಪ್ರಕೃತಿಯೊಡನೆ ಮೌನ ಸಂಭಾಷಣೆ ನಡೆಸಿದಂತಿದೆ. ಹೊರಗಿನ ಜಗತ್ತಿನ ಗದ್ದಲದಿಂದ ದೂರವಾಗಿ ಭೂಮಿಯ ಒಳಗಿರುವ ಈ ಶಾಂತ ಮತ್ತು ಅದ್ಭುತ ಲೋಕದಲ್ಲಿ ಕಳೆಯುವ ಸಮಯ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ವಿನಯವನ್ನ ನೀಡುತ್ತೆ. ನ್ಯಾಚುರಲ್ ಬ್ರಿಡ್ಜ್ ಕ್ಯಾವನ್ಸ್ ಲಕ್ಷಾಂತರ ವರ್ಷಗಳ ಭೂಗರ್ಭ ಇತಿಹಾಸವನ್ನ ಮೌನವಾಗಿ ಹೇಳುವ ಪ್ರಕೃತಿಯ ಜೀವಂತ ಪಾಠಶಾಲೆ. ಈ ಗುಹೆಗಳ ರೂಪುಗೊಳ್ಳುವಿಕೆ ಸುಮಾರು 2 ರಿಂದ 3 ಕೋಟಿ ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ ಎಂದು ವಿಜ್ಞಾನಿಗಳು ತಿಳಿಸುತ್ತಾರೆ. ಆ ಕಾಲದಲ್ಲಿ ಈ ಪ್ರದೇಶ ಸಂಪೂರ್ಣವಾಗಿ ಸಮುದ್ರದ ಅಡಿಯಲ್ಲಿ ಇತ್ತು. ಸಮುದ್ರ ಜೀವಿಗಳ ಅಸ್ಥಿಪಂಜರಗಳಿಂದ ರೂಪುಗೊಂಡ ಲೈಮ್ ಸ್ಟೋನ್ ಶಿಲೆಗಳು ಈ ಗುಹೆಗಳ ಮೂಲ ಆಧಾರ. ಕಾಲಕ್ರಮೇಣವಾಗಿ ಮಳೆಯ ನೀರು ಮತ್ತು ಭೂಗರ್ಭದ ನೀರು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಪ್ರತಿಕ್ರಿಯಿಸಿ ಸೌಮ್ಯ ಆಮ್ಲೀಯ ಸ್ವರೂಪವನ್ನು ಪಡೆದು ಲೈಮ್ ಸ್ಟೋನ್ ಶಿಲೆಗಳೊಳಗೆ ಸಣ್ಣ ಬಿರುಕುಗಳನ್ನು ವಿಸ್ತರಿಸುತ್ತಾ ಸಾಗಿತು. ಈ ನಿಧಾನವಾದ ಆದರೆ ನಿರಂತರ ಪ್ರಕ್ರಿಯೆಯಿಂದಲೇ ಇಂತಹ ವಿಶಾಲ ಗುಹಾ ಮಾರ್ಗಗಳು, ಕೋಣೆಗಳು ಮತ್ತು ದಾರಿಗಳು ರೂಪುಗೊಂಡವು. ಪ್ರಕೃತಿಗೆ ಲಕ್ಷಾಂತರ ವರ್ಷಗಳ ಕಾಲ ಬೇಕಾದ ಈ ಶಿಲ್ಪಕಲೆಯನ್ನ ಮಾನವನ ಕಣ್ಣುಗಳು ಇಂದು ನೋಡಬಹುದಾದುದು ಒಂದು ಅಪರೂಪದ ಭಾಗ್ಯ. ಗುಹೆಗಳೊಳಗೆ ಕಂಡುಬರುವ ಸ್ಟಾಲಾಕ್ಸೈಟ್ಗಳು ಮೇಲಿಂದ ಕೆಳಗೆ ಬೆಳೆಯುವ ಶಿಲಾರೂಪಗಳು ಮತ್ತು ಸ್ಟಾಲಾಗ್ಮೈಟ್ಗಳು ನೆಲದಿಂದ ಮೇಲಕ್ಕೆ ಬೆಳೆಯುವ ಶಿಲಾರೂಪಗಳು. ವಿಜ್ಞಾನಾತ್ಮಕವಾಗಿ ಅತ್ಯಂತ ಕುತೂಹಲಕಾರಿ. ಪ್ರತಿಯೊಂದು ಹನಿಯ ನೀರು ಶಿಲೆಯ ಮೇಲಿಂದ ಬೀಳುವಾಗ ಅದರಲ್ಲಿ ಕರಗಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಿಧಾನವಾಗಿ ಜಮಾಗುತ್ತಾ ಸಾವಿರಾರು ವರ್ಷಗಳಲ್ಲಿ ಈ ವಿಶಿಷ್ಟ ಆಕಾರಗಳನ್ನು ರೂಪಿಸುತ್ತದೆ. ಒಂದೇ 1 ಇಂಚು ಬೆಳೆಯಲು ಸಹ 100 ವರ್ಷಗಳು ಬೇಕಾಗಬಹುದು ಎಂಬುದು ಈ ಪ್ರಕೃತಿ ಪ್ರಕ್ರಿಯೆಯ ಮಹತ್ವವನ್ನು ತಿಳಿಸುತ್ತೆ. ಇವುಗಳನ್ನು ಆಧುನಿಕ ಜಗತ್ತಿಗೆ ಪರಿಚಯಿಸಿದ ಇತಿಹಾಸವೂ ವಿಶೇಷವಾಗಿದೆ. 1960ರ ದಶಕದಲ್ಲಿ ಸ್ಥಳೀಯ ಕಾಲೇಜು ವಿದ್ಯಾರ್ಥಿಗಳು ಈ ಗುಹೆಗಳನ್ನು ಅನ್ವೇಷಿಸಿ ನಂತರ ವಿಜ್ಞಾನಿಗಳು ಮತ್ತು ಭೂಗರ್ಭ ಶಾಸ್ತ್ರಜ್ಞರು ಇದನ್ನು ಅಧ್ಯಯನಕ್ಕೆ ಒಳಪಡಿಸಿದರು. ಇಂದು ಇದು ಸಂರಕ್ಷಿತ ಪ್ರವಾಸಿ ತಾಣವಾಗಿ ಭೂಗರ್ಭಶಾಸ್ತ್ರ, ಪರಿಸರ ವಿಜ್ಞಾನ ಮತ್ತು ಪ್ರಕೃತಿ ಸಂರಕ್ಷಣೆಯ ಮಹತ್ವವನ್ನ ಜನರಿಗೆ ತಿಳಿಸುವ ಕೇಂದ್ರವಾಗಿದೆ. ನ್ಯಾಚುರಲ್ ಬ್ರಿಡ್ಜ್ ಕ್ಯಾವನ್ಸ್ ಹೆಸರು ಬಂದದ್ದು ಗುಹೆಯೊಳಗಿನ ಸ್ವಾಭಾವಿಕ ಕಲ್ಲಿನ ಸೇತುವೆಯಿಂದ. ಇದು ಭೂಗರ್ಭದ ಮೇಲ್ಛಾವಣಿಯ ಒಂದು ಭಾಗ ಕುಸಿದು ಉಳಿದಿರುವ ಶಿಲಾರಚನೆ. ಈ ಪ್ರಕೃತಿ ನಿರ್ಮಿತ ಸೇತುವೆಯೇ ಈ ಗುಹೆಗಳನ್ನು ಅನನ್ಯವಾಗಿಸುತ್ತದೆ. ಟೂರ್ ಗೈಡ್ ಬಹಳ ಸೊಗಸಾಗಿ ಜಾಗದ ವಿವರವನ್ನು ನೀಡ್ತಾರೆ.
ಹಾಗೂ ಪ್ರತಿ ವಿವರಣೆಯ ನಂತರ ನಿಮಗೇನಾದರೂ ಪ್ರಶ್ನೆಗಳಿವೆಯೇ ಎಂದು ವಿನಮ್ರವಾಗಿ ಕೇಳ್ತಾರೆ. ನ್ಯಾಚುರಲ್ ಬ್ರಿಡ್ಜ್ ಕ್ಯಾವೆನ್ಸ್ ನಮಗೆ ಒಂದೇ ಸಮಯದಲ್ಲಿ 2 ಪಾಠಗಳನ್ನು ಕಲಿಸುತ್ತದೆ. ಮಾನವ ಜೀವನದ ಕ್ಷಣಿಕತೆಯನ್ನ ಮತ್ತು ಪ್ರಕೃತಿಯ ಶಾಶ್ವತತೆಯನ್ನ. ಲಕ್ಷಾಂತರ ವರ್ಷಗಳ ಕಾಲ ಮೌನವಾಗಿ ರೂಪುಗೊಂಡ ಈ ಗುಹೆಗಳು ವಿಜ್ಞಾನ ಮತ್ತು ಇತಿಹಾಸದ ಮೂಲಕ ಪ್ರಕೃತಿಯನ್ನ ಗೌರವಿಸುವ ದೃಷ್ಟಿಕೋನವನ್ನ ನಮಗೆ ನೀಡುತ್ತವೆ.